ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ರೈತರಿಗೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬರ ಪರಿಹಾರದ ಹಣ ಸೋಮವಾರದಿಂದಲೇ ಅಕೌಂಟಿಗೆ ರಿಲೀಸ್ ಆಗ್ಲಿಕ್ಕೆ ಹೊರಟಿದೆ. ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ದಾರೆ, ನಮಗೆ ಬರ ಪರಿಹಾರ ಹಣ 2,000 ಇರ್ಬೋದು, 5,000, 3,000 ಅಕೌಂಟಿಗೆ ಇನ್ನು ಬಂದಿಲ್ಲ, ಹಾಗಾದ್ರೆ ಏನು ಪ್ರಾಬ್ಲಮ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮಾಡಿಕೊಡಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ A to Z ಮಾಹಿತಿಯನ್ನ ಈ ಬರ ಪರಿಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹಾಗೆ ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸ್ ನ ಈ ಚಾನಲ್ ಅಲ್ಲಿ ತರ್ತಾ ಇರ್ತೀನಿ. ಸರಿಯಾದ ಮಾಹಿತಿ ಇದ್ರೆ ಮಾತ್ರ ನಿಮಗೆ ಕೊಡ್ತೀನಿ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಬರ ಪರಿಹಾರದ ಹಣ ಬಂದಿದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲರಿಗೂ ತಿಳಿದ ಹಾಗೆ ಕೇಂದ್ರ ಸರ್ಕಾರದಿಂದ ಬರೋಬ್ಬರಿ ಬಾಕಿ ಉಳಿಕೊಂಡಿರುವ ಬರ ಪರಿಹಾರದ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದೆ. ರಾಜ್ಯ ಸರ್ಕಾರ ಈಗ ಕೂಡಲೇ ತರಾತುರಿಯಲ್ಲಿಯೇ ರೈತರ ಖಾತೆಗೆ ಎಷ್ಟೆಷ್ಟು ಅಕೌಂಟಿಗೆ ಹೋಗಬೇಕು ಅನ್ನೋದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೊರಟಿದೆ. ಹಾಗಾದ್ರೆ ಈ ಹಿಂದೆ 15 ಲಕ್ಷ ರೈತರ ಖಾತೆಗೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಬಿಡುಗಡೆ ಮಾಡಿತ್ತು 2,000. ಎಷ್ಟು ಬರ ಪರಿಹಾರ ಅವರಿಗೆ ಏನು ಜಾಗದ ಎಕರೆ ಲೆಕ್ಕದಲ್ಲಿ ಅವರಿಗೆ ಏನು ಜಾಗದ ವಿಸ್ತೀರ್ಣ ಇದೆ, ಕೃಷಿ ಭೂಮಿ ಎಷ್ಟು ಬೆಳೆ ಹಾನಿಯಾಗಿದೆ ಅದ್ರ ಪ್ರಕಾರ ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಜನವರಿ ಫೆಬ್ರವರಿ ತಿಂಗಳಲ್ಲೇ 2,000, 3,000, ಕೆಲವರಿಗೆ 5,000 ಅಮೌಂಟ್ ಅನ್ನೋದು ಬಿಡುಗಡೆ ಮಾಡಿದೆ. ಇನ್ನು ಹೆಚ್ಚಿನ ನಿಮಗೆ ಮಾಹಿತಿ ಬೇಕಂತ ಹೇಳಿದ್ರೆ ಬರ ಪರಿಹಾರದ ಎಷ್ಟು ಪರಿಹಾರವನ್ನು ನೀಡ್ತಾರೆ. ಕೆಲವೊಂದು ನೀರಾವರಿ ಬೆಳೆಗಳಿಗೆ ಸ್ನೇಹಿತರೆ 1,700 ರೂಪಾಯಿ, 17,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾರೆ. ಹಾಗೆ ಬಹುವಾರ್ಷಿಕ ಬೆಳೆಗಳಿದ್ರೆ 22,500 ರೂಪಾಯಿ, ಹಾಗೆ ಮಳೆ ಆಶ್ರಿತ ಬೆಳೆಗಳಿದ್ರೆ 8,500 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ. ಈ ಒಂದು ನಿರ್ದಿಷ್ಟ ಒಂದು ಮಾನದಂಡದ ಪ್ರಕಾರ ಯಾರ್ಯಾರಿಗೆ ಎಷ್ಟು ಅಕೌಂಟಿಗೆ ಹೋಗಬೇಕು ಅದ್ರ ಪ್ರಕಾರ ಮೊದಲನೇ ಕಂತು ಅನ್ನೋದನ್ನ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ಎರಡನೇ ಕಂತು ಹೋಗ್ಲಿಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ, ಕೆಲವರಿಗೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಏನು ಅಕೌಂಟಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅನ್ನೋದು. ಕೆಲವರ ಜಮೀನಿನ RTC ಇದೆಯಲ್ಲ, ಅವರು ಫ್ಯಾಮಿಲಿ ಹೆಡ್ ನ ಮುಂಚೆ ಕೊಟ್ಟಿದ್ರು 2,000 ರೂಪಾಯಿ ಅವರ ಅಕೌಂಟಿಗೆ ಬಂದಿದ್ರು. ಕೆಲವರು ಜಾಗನ ಸೇಲ್ ಮಾಡಿದ್ರು, ಕೆಲವರು ಇನ್ನೂ ವರ್ಗಾವಣೆ ಮಾಡ್ಕೊಂಡಿಲ್ಲ, ಕೆಲವರು ಡೆತ್ ಮರಣ ಹೊಂದಿಯವರ ಹೆಸರಲ್ಲಿ RTC ಹೊಂದಿದ್ರ ಕಾರಣದಿಂದ ಅಕೌಂಟಿಗೆ ಹಣ ಹಾಕ್ಲಿಕ್ಕೆ ಸಮಸ್ಯೆ ಆಗಿದೆ. ದಯವಿಟ್ಟು ನೀವು ಖುದ್ದಾಗಿ ಹೋಗ್ಬಿಟ್ಟು ನಿಮ್ಮ ಗ್ರಾಮ ಪಂಚಾಯತಿಯ ಗ್ರಾಮ ಲೆಕ್ಕಾಧಿಕಾರಿ ಹತ್ರ ನಿಮ್ಮ ಸಮಸ್ಯೆಯನ್ನ ಈ ಒಂದು ಅರ್ಜಿ ಅಪ್ಲಿಕೇಶನ್ ಅನ್ನ ಕೊಟ್ರೆ ಅವರು ಕ್ಲಿಯರ್ ಮಾಡಿ ಕೊಡ್ತಾರೆ. ದಯವಿಟ್ಟು ನೀವು ಈ ಕೂಡಲೇ ಹೋಗ್ಬಿಟ್ಟು ನೀವು ಗ್ರಾಮ ಕರ್ಣಿಕರು ಇರ್ತಾರಲ್ಲ, ವಿಲೇಜ್ ಗ್ರಾಮ ಲೆಕ್ಕಾಧಿಕಾರಿ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ RTC ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡು, ನಿಮಗೆ ಬೆಳೆ ಪರಿಹಾರ ಹಣ ಬಂದಿಲ್ಲ, ಈ ಹಿಂದೆ ಕಂತು ಬಂದಿರೋ ಬಗ್ಗೆ ಅಕೌಂಟ್ನ ಪಾಸ್ ಪುಸ್ತಕನ ಜೆರಾಕ್ಸ್ನ ಒಂದು ಅವರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ನಿಮಗೆ ಅಕೌಂಟ್ನ ಮುಂದಿನ ಹಂತದ ಹಣ ಏನಾದರೂ ಬಾಕಿ ಇದ್ರೆ ಈ ಕೂಡಲೇ ರಿಲೀಸ್ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಅಕೌಂಟಿಗೆ ಯಾವ ದಿನ ಹೋಗುತ್ತೆ? ಇನ್ನೀಗ ಸೋಮವಾರದಿಂದ ರಿಲೀಸ್ ಮಾಡಲಿಕ್ಕೆ ಹೊರಟಿದೆ ಹಂತವಾಗಿ. ಹಾಗಾದ್ರೆ ನಿಮಗೆ ವಿದಿನ್ 2 ರಿಂದ 3 ದಿನದೊಳಗೆ ನಿಮಗೆ ಏನು ಕಂತು ಸಂದಾಯ ಆಗಬೇಕಿತ್ತು ನಿಮ್ಮ ಅಕೌಂಟಿಗೆ, ಆ ಹಣ ಅನ್ನುವಂಥದ್ದು ಈ ಕೂಡಲೇ ಇಮಿಡಿಯೇಟ್ಲಿ ಆಗಿ ರಿಲೀಸ್ ಮಾಡುತ್ತೆ. ನೀವು ಏನೂ ವರಿ ಮಾಡುವ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಖಾತೆ KYC ಮತ್ತೆ ಅಪ್ಡೇಟ್ ಆಗಿದೆ ನೋಡಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ನೋಡಿ. ಯಾಕಂತ ಹೇಳಿದ್ರೆ ಸರ್ಕಾರ ಡೈರೆಕ್ಟ್ ಆಗಿ ಯಾವುದೇ ಮಧ್ಯವರ್ತಿಗಳ ಸಂಪರ್ಕ ಇಲ್ಲದೆ ನೇರವಾಗಿ DPTS ಮೂಲಕ ನಿಮ್ಮ ಖಾತೆಗೆ ಜಮೆ ಆಗಲಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಹೆಚ್ಚಿನ ರೈತರ ಖಾತೆಗೆ 2,000 ರೂಪಾಯಿ ಅನ್ನೋದು ಇವಾಗಲೇ ಜಮೆ ಆಗಿದೆ. ಇನ್ನೇನು ಬಾಕಿ ಉಳಿದ ಫಲಾನುಭವಿಗೆ ರೈತರಿಗಿರ್ಬೋದು ಜಮೆ ಆಗದ ಕಾರಣ ಇದೆ. ಕೆಲವರು ಹೆಚ್ಚಿನವರು ಜಮೀನನ್ನ ವರ್ಗಾವಣೆ ಮಾಡಿದ್ದಾರೆ, ಇನ್ನೊಬ್ಬರ ಹೆಸರಿಗೆ ಸೇಲ್ ಮಾಡಿದ್ದಾರೆ. ಕೆಲವರು ಡೆತ್ ಆಗಿರುವ ಫಲಾನುಭವಿ ಇನ್ನು ಅವರು ಫ್ಯಾಮಿಲಿ ಹೆಡ್ ಆಗಿದ್ದಾರೆ RTC ಯಲ್ಲಿ, ನಿಮ್ಮ RTC ಯಲ್ಲಿ ಅವರ ಅಕೌಂಟಿಗೆ ಮರಣ ಹೊಂದಿರೋ ಅಕೌಂಟಿಗೆ ಹಣವನ್ನು ಹಾಕ್ಲಿಕ್ಕೆ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗೆ ಇನ್ನು ಕೆಲವರು ಸೇಲ್ ಡೀಡು, ಅದು ಭೂ ಪರಿವರ್ತನೆಗೊಂಡ ಜಮೀನಿನ, ಕೆಲವರು ಇವಾಗ ಕನ್ವರ್ಷನ್ ಮಾಡ್ಕೊಂಡಿರುವ ಜಾಗವನ್ನು ಸಹ ನಿಮಗೆ ಹಣವನ್ನು ಹಾಕ್ಲಿಕ್ಕೆ ಸಮಸ್ಯೆ ಆಗ್ತಿದೆ. ಕೆಲವರು ಅಂತ ಹೇಳಿದ್ರೆ ಕೃಷಿ ಉದ್ದೇಶದಿಂದ ಭೂ ಪರಿವರ್ತನೆ, ವಾಣಿಜ್ಯ ಉದ್ದೇಶಕ್ಕೆ ಅದನ್ನ ಪರಿವರ್ತನೆ ಮಾಡಿಕೊಂಡ ಕಾರಣದಿಂದ ಸಹ ಒಂದು ಹಣ ಹಾಕ್ಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಈ ಒಂದು ಹಣ ನಿಮಗೆ ಬಾರದಿದ್ರೆ ಈ ಮುಂಚೆ ಹೇಳಿರೋ ಪ್ರಕಾರ ನಿಮ್ಮ ಗ್ರಾಮದ ಅಧಿಕಾರಿ, ವಿಲೇಜ್ ಅಧಿಕಾರಿ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ನೀವು ಸಂಪರ್ಕ ಮಾಡಿಬಿಟ್ಟು ನಿಮ್ಮ RTC, ನಿಮ್ಮ ಬ್ಯಾಂಕ್ ಅಕೌಂಟ್, ನಿಮ್ಮ ಆಧಾರ್ ಕಾರ್ಡು ಇಷ್ಟು ಡಾಕ್ಯುಮೆಂಟ್ ಕೊಟ್ಟರೆ ನಿಮಗೆ ಹಣ ಏನು ಬಾಕಿ ಇದೆ ಹಾಕ್ಲಿಕ್ಕೆ ಆ ಹಣ ಅನ್ನೋದಂತಂದು ಕ್ಲಿಯರ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಏನೇ ಡೌಟ್ ಇದ್ರು ಬೆಳೆ ಪರಿಹಾರದ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗಿರ್ಬೋದು, ಸಂಬಂಧಿಕರಿಗಿರ್ಬೋದು ದಯವಿಟ್ಟು ಶೇರ್ ಮಾಡಿ. ಹಾಗೆ ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ಈ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸ್ನ ಈ ಚಾನಲ್ ಅಲ್ಲಿ ತರ್ತಾ ಇರ್ತೀನಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಬರ ಪರಿಹಾರದ ಹಣ ಬಂದಿದ್ರೆ ದಯವಿಟ್ಟು ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.